ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಇವತ್ತಿನದು ಕೊನೆಯ ಸಂಚಿಕೆ. ರಾಮ, ಸೀತೆ ಇವರು ಧರ್ಮಸಭೆಯ ನಂತರ ಮತ್ತೊಮ್ಮೆ ಬೇರೆ ಆಗ್ತಾರೆ. ಬೇರೆ ಆದ ನಂತರ ರಾಮ, ಲವ ಮತ್ತು ಕುಶರಿಗೆ ರಾಜ ಮತ್ತು ಯುವರಾಜ ಪಟ್ಟನನ್ನು ಕಟ್ಟಿ ಲಕ್ಷ್ಮಣನಿಗೆ ಆ ಮಕ್ಕಳ ಭಾರವನ್ನು ವಹಿಸ್ತಾನೆ. ಸೀತೆ ಮತ್ತೊಮ್ಮೆ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಅಲ್ಲಿ ತನ್ನ ವ್ಯವಸಾಯದಲ್ಲಿ ತೊಡಕೊಂತಾಳೆ. ಒಂದು ದಿವಸ ಸುಮಂತ್ರರು ಬರ್ತಾರೆ. ಬಂದುಬಿಟ್ಟು ಅರಮನೆಯಲ್ಲಿ ರಾಮ ಇದ್ದ ಪರಿಸ್ಥಿತಿಯನ್ನು ವಿವರಿಸಿ ಹೇಳ್ತಾರೆ. ಕತೆ ಮುಂದಕ್ಕೆ ಹೋಗೋಣ. ಮಹಾರಾಜರ ಮುಖದಲ್ಲಿ, ಕಣ್ಣಿನ ದೃಷ್ಟಿಯಲ್ಲಿ ಖಿನ್ನತೆ ಜೋಲ್ತಾ ಇದ್ದದ್ದನ್ನು ನಾನೇ ನೋಡಿದೆ. ಒಂದು ದಿನ ಲಕ್ಷ್ಮಣರೇ ಮಹಾರಾಜರ ಅರಮನೆಗೆ ಹೋಗಿ, ಅಣ್ಣ ಯಾಕೆ ಹೀಗಿದೆಯಾ? ಒಂಟಿಯಾಗಿದ್ದರೆ ಮಂಕ್ ಹಿಡಿಯುತ್ತೆ, ಸಾನಂದಕ್ಕೆ ಬಂದು ನನ್ನ ಮನೆಯಲ್ಲಿರು. ನಾನು ಕೋಸಲದ ಆಡಳಿತ, ಲವಕುಶರ ವಿದ್ಯಾಭ್ಯಾಸದಲ್ಲಿ ನಿರತನಾಗಿದ್ದರೂ ಕೂಡ ಊರ್ಮಿಳೆ ನಿನ್ನ ಯೋಗಕ್ಷೇಮ ನೋಡ್ಕೋತಾಳೆ. ಅಂಗದ ಮತ್ತು ಚಂದ್ರಕೇತುಗಳಿಗೆ ನೀನು ಶಿಕ್ಷಣ ಕೊಡಬಹುದು. ದೊಡ್ಡಪ್ಪ ಅಂದರೆ ಅವ್ರಿಗೂ ಗೌರವ ಇದೆ. ಹಾಗೆ ಸಾನಂದದ ಕೃಷಿಕರು ಕೂಡ ಮನೆಗೆ ಬಂದು ಕಷ್ಟ ಸುಖ ಮಾತಾಡ್ತಾರೆ ಅಂತ ಅನುನಯಿಸಿದರು. ಆದರೆ ಮಹಾರಾಜರು, ನಾನು ಧ್ಯಾನದಲ್ಲಿ ನಿರತನಾಗಿದ್ದೀನಿ, ನನಗೆ ಏಕಾಂತದ ಅಗತ್ಯ ಇದೆ, ನೀನು ಬಂದು ನನ್ನ ಏಕಾಂತಕ್ಕೆ ಭಂಗಪಡಿಸ್ಬೇಡ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ರು. ಪ್ರತಿದಿನ ರಾಮರು ಅರುಣೋದಯಕ್ಕೆ ಮುನ್ನ ಸರಿಯು ನದಿಗೆ ಹೋಗಿ ಸ್ನಾನ ಮಾಡೋದು, ಅಘಮರ್ಷಣ ಮಂತ್ರಗಳನ್ನು ಪಠಿಸ್ಕೊಳ್ಳೋದು ಅವರ ಪ್ರಾತಃ ಕಾಲದ ನಿಯಮ ಆಗಿದೆ. ಜೊತೆಗೆ ಇಬ್ಬರು ಅಂಗರಕ್ಷಕರು ಆಡಳಿತ ನಿಯಮದ ಮೇರೆಗೆ ಇರ್ತಾ ಇದ್ರು. ಇವರು ಒಂದು ದಿನ ಮುಂಜಾನೆ ನಸುಗತ್ಲೆಯಲ್ಲೇನೆ ನದಿಗೆ ಹೊರಟರು. ಅಂಗರಕ್ಷಕರು ಹಿಂಬಾಲಿಸಿದ್ರು. ಇವರು ನೀರಿಗಿಳಿದ್ರು. ಪ್ರತಿದಿನದ ಹಾಗೆ 5 ಬಾರಿ ಮುಳುಗು ಹಾಕಿದ್ರು. ಮೈ ಕೈ ಉಜ್ಕೊಳ್ಳೋದು ಅಂಗರಕ್ಷಕರಿಗೆ ಕಾಣಿಸ್ಲಿಲ್ಲ. ಕತ್ಲಾಗಿದೆ, ಹಾಗಾಗಿ ಅವ್ರು ಕಾಣ್ತಿಲ್ಲ ಅಂತ ಸುಮ್ಮನಿದ್ರು. ತುಸು ಹೊತ್ತು ಕಳೀತು, ಇನ್ನೂ ಕಾಣಲಿಲ್ಲ. ನೀರಲ್ಲಿ ಇಳಿದು ನೋಡಿದ್ರು. ತುಸು ಬೆಳಕಾಯಿತು, ಆಗಲೂ ಏನೂ ಕಾಣಲಿಲ್ಲ. ಈಜು ಬಿದ್ರ ಅಂತ ಊಹಿಸಿದ್ರು. ಕಣ್ಣಿನ ದೃಷ್ಟಿ ಹೋಗೋ ತನಕ ನೋಡಿದ್ರು, ಏನೂ ಕಾಣಲಿಲ್ಲ. ನದಿಯಲ್ಲಿ ಪ್ರವಾಹನೂ ಇರಲಿಲ್ಲ, ಸಾಧಾರಣ ಹರಿವು ಮಾತ್ರ ಇತ್ತು. ಗಾಬರಿಯಿಂದ ತಾವು ಈಜು ಬಿದ್ದು ಕೆಳಭಾಗದಲ್ಲೆಲ್ಲ ಹುಡುಕಿದ್ರು, ಸಿಕ್ಕಲಿಲ್ಲ. ಮೇಲೆ ಬಂದು ನಗರ ಪಾಲಕರಿಗೆ ವರದಿ ಮಾಡಿದ್ರು. 10 ಈಜುಗಾರರು ಹುಡುಕಿದ್ರು. 2 ಕೋಸ ದೂರದಲ್ಲಿ ಶರೀರ ಒಂದು ಬಂಡೆಗೆ ಸಿಕ್ಕಾಕೊಂಡಿತ್ತು. ಸುಮಂತ್ರರ ಈ ಮಾತನ್ನು ಕೇಳ್ತಾ, ಅಯೋಧ್ಯೆಯ ಈ ವರದಿಯನ್ನು ಕೇಳ್ತಾ ನನ್ನ ಉಸಿರು ಸಿಕ್ಕಾಕೊಂಡಂಗಾಯ್ತು. ನನ್ನ ಮುಖವನ್ನೇ ನೋಡ್ತಾ ವರದಿ ಮಾಡ್ತಿದ್ದ ಸುಮಂತ್ರರು ಹತ್ರ ಬಂದರು, ನೆತ್ತಿಯನ್ನು ತಟ್ಟಿದ್ರು. ತಾಯಿ ತಾಯಿ ಅಂದರು. ತುಸು ಹೊತ್ತಿನ ನಂತರ ನನಗೆ ಉಸಿರು ಮರಳಿತು. ಅನಂತರದ ಅವರ ಮಾತುಗಳು ನನಗೆ ಅಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು. ಕಾಲು ಜಾರುತ್ತೋ, ಅಕಸ್ಮಾತ್ ಉಸಿರು ಕಟ್ತೋ ಅಥವಾ ಇಚ್ಛಾಮರಣವೋ ಯಾರಿಗೂ ಖಚಿತವಾಗಿ ನಿರ್ಧರಿಸೋಕ್ಕೆ ಆಗಲಿಲ್ಲ ಅಂದರು. ಇನ್ನಷ್ಟು ಹೊತ್ತಿನ ನಂತರ ಅಂದರು, ಒಂದಿನ ರಾಮರು ನನ್ನ ಕೈಲಿ ಹೇಳಿದ್ರು, ಗಂಡನಿಂದ ಪರಿತ್ಯಕ್ತನಾದ ಹೆಂಡತಿ ಈಸಬಹುದು ಬದುಕಲ್ಲಿ, ಹೆಂಡತಿಯಿಂದ ತೆಕ್ತನಾದ ಗಂಡನ ಬದುಕು ದುರ್ಭರವಾಗಿರುತ್ತೆ ಅಂತ. ಈ ಮಾತು ನನ್ನ ಮನದ ಗುಹೆ ಒಳಗಡೆಯಿಂದ ಕೇಳಿಸಿದ ಹಾಗೆ ನನಗನ್ನಿಸ್ತು. ಆನಂತರ ಸುಮಂತ್ರರು ಹೇಳಿದ್ರು, ತಾಯಿ ತಕ್ಷಣ ಹೊರಡಿ. 10ನೇ ದಿನ ಧರ್ಮಪತ್ನಿಯ ಮುತ್ತೈದೆತನದ ವಿಸರ್ಜನೆಯ ಶಾಸ್ತ್ರವಿದೆ. ಅದಾದ ನಂತರ ಗಂಡು ಮಕ್ಕಳು ಮಾಡೋ ಪಿಂಡ ಪ್ರದಾನ ನಡಿಬೇಕು. 2 ರಥಗಳು ಸಿದ್ಧವಾಗಿವೆ ಅಂದರು. ನನಗೆ ತಲೆ ಸುತ್ತಿ ಬಂದ ಹಾಗಾಯಿತು. ಕೂತಿದ್ದ ನೆಲಕ್ಕೆ 2 ಕೈಗಳನ್ನು ಊರ್ದೆ ತೋಲನವನ್ನು ಉಳಿಸ್ಕೊಂಡೆ. ಸುಮಂತ್ರರನ್ನು ಸಾಗಹಾಕಬೇಕು ಅನ್ನಿಸ್ತು. ನೀವು ಹೋಗಿ, ನಾನು ನನ್ನ ಎತ್ತಿನ ಗಾಡೀಲಿ ಬರ್ತೀನಿ ಅಂದೆ. ನಾನು ರಾಜರಥವನ್ನು ಹತ್ತೋದಿಲ್ಲ ಅಂತಿದ್ದೀನಿ ಅಂತ ಅವರು ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಚರ್ಚೆ ಮಾಡಿದೆ ಎದ್ದು ಮಹರ್ಷಿಗಳಿಗೆ ನಮಸ್ಕರಿಸಿ ಹೊರಟು ಹೋದರು. ನಾನು ಒಬ್ಬಳೇ ನಡೆದೆ, ನನ್ನ ಹೊಲದ ಮನೆ ಕಡೆಗೆ ನಡೆದೆ. ತಾರಕೇಶ್ವರರು ಹಿಂಬಾಲಿಸಿದ್ರು. ಬೇಡಿ, ನನಗೆ ಒಬ್ಬಳೇ ಇರೋ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಂದೆ ಕಳಿಸ್ದೆ. ಏನಾಯಿತು ಅಂತ ಕೇಳಿದ ಸುಕೇಶಿಗೆ ಮಾತಾಡಬೇಡ ಅಂತ ಸನ್ನೆ ಮಾಡಿದೆ. ನನ್ನ ಕೋಣೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟೆ. ನೀರಲ್ಲಿ ಮುಳುಗಿ ಉಸಿರು ಕಟ್ಟಿದ ಸ್ಥಿತಿ ನನ್ನದಾಗಿತ್ತು. ತೇಲಕ್ಕೂ ಮನಸ್ಸೂ ಇಲ್ಲದಂತಹ ಸ್ಥಿತಿ ನನ್ನದಾಗಿತ್ತು. ಅಂದರೆ ಈ ಸೀತೆ ವಿಧವೆ ಆದ್ಲಾ? ವೈಧವ್ಯವನ್ನು ತಾನೇ ತಂದ್ಕೊಂಡ್ಲಾ? ಗಂಡನ ನೆನಪೇ ಬೇಡ, ಅದು ಬರಬಾರ್ದು ಅಂತ ನಿರ್ಲಿಪ್ತಲಾಗಿದ್ದವಳ ಮನಸ್ಸಿನ ಆಳದಲ್ಲಿ ಮುತ್ತೈದೆತನದ ಶಕ್ತಿ ಇತ್ತು. ಆದರೆ ಈಗ ಅದು ನಾಶ ಆಗಿದೆ. ನನ್ನ ಗಂಡ ಈ ಮುಖಾಂತರ ನನ್ನನ್ನು ಶಿಕ್ಷಿಸ್ತಾ ಇದ್ದಾನ? ಇದುವರೆಗೂ ಶಿಕ್ಷಿಸಿದ್ದು ಸಾಲದಾಗಿತ್ತ?
ನನಗೆ ಅವನ ಮೇಲೆ ಕೋಪ ಬರ್ತಿತ್ತು. ಅವನನ್ನು ಹಿಡಿದು ಬಡಿಬೇಕು ಅನ್ನಿಸ್ತಿತ್ತು. ಮರುಕ ಹುಟ್ಟಿತು ಅವನನ್ನು ತಬ್ಬಿ ರಮಿಸುವಷ್ಟು. ರಾಮ ರಾಮ, ಯಾಕೆ ಹೀಗೆ ಮಾಡಿದೆ, ಯಾಕೆ ಹೀಗೆ ಮಾಡಿಕೊಂಡೆ, ನೀನಿಲ್ಲದೆ ನಾನು ಬದುಕಲಾರ್ದೆ, ಹೋಗಬೇಡ ಅಂತ ನಾನು ಯಾಕೆ ಕೂಗಿ ಹೇಳಲಿಲ್ಲ. ಸಿಂಹಾಸನದ ಮೇಲೆ ಕೂತವನು ದುರ್ಬಲನಂತೆ ಕಾಣಿಸ್ಕೋಬಾರ್ದು ಅಂತ ಹಾಗೆ ಮಾಡಿದ್ನ. ರಾಮ, ಸಿಂಹಾಸನದ ಮೇಲೆ ಕೂತ ನೀನು ನಿಜವಾದ ರಾಮ ಅಲ್ಲ, ನೀನು ನನ್ನ ರಾಮ ಅಲ್ಲ. ನಿನ್ನ ಅಪ್ಪನ ರಾಜವಂಶದ ಹೆಮ್ಮೆಯನ್ನು ಮಣಿಸಿ ನನ್ನ ಕೈ ಹಿಡಿದವನು ನಿಜವಾದ ರಾಮ. ತಾಯಿ ಇಲ್ಲದ ಹುಡುಗಿಗೆ ತಾಯಿಯಾದವನು ನಿಜವಾದ ರಾಮ. ನನಗೆ ಕಾಡಿನ ಸೌಂದರ್ಯವನ್ನು ಸವಿಯೋ ಶಿಕ್ಷಣವನ್ನು ಕೊಟ್ಟವನು ನಿಜವಾದ ರಾಮ. ರಾವಣ ವಧೆ ಆದ ನಂತರ ಜಿಂಕೆ ಮರಿ ಬೇಕೇ ಬೇಕು ಅಂತ ಯಾಕೆ ಹಠ ಮಾಡಿದೆ ಅಂತ ನೀನು ನನ್ನನ್ನು ಹಿಡಿದು ಹೊಡೆದಿದ್ರು ಕೂಡ ನಾನು ಒಪ್ಪಿ ನಿನ್ನ ಪಾದಕ್ಕೆ ಎರಗ್ತಾ ಇದ್ದೆ. ರಾಮ, ಧರ್ಮಸಭೆಯಲ್ಲಿ ನೀನು ಕರೆದಾಗ ನಾನು ಯಾಕೆ ಹಠ ಮಾಡಿದೆ? ನಿನ್ನ ತಾಯ್ತನವನ್ನು ನಾನು ಯಾಕೆ ಮರ್ತೆ? ನಾನು ಯಾಕೆ ನಿನ್ನ ತಾಯಿಯಾಗಿ ಉಳಿಲಿಲ್ಲ? ಅರಮನೆಯಲ್ಲಿದ್ರೂ ನೀನು ವನವಾಸಿಯಾಗಿ ಜೀವಿಸಿದ್ದೆ ಅಂತ ಕೇಳಿದ್ರು ಕೂಡ ನನ್ನ ಮನಸ್ಸು ಯಾಕೆ ಕರಗಲಿಲ್ಲ? ಈ ಸೀತೆ ನಿನಗೆ ತಕ್ಕವಳಾಗಲಿಲ್ಲ, ತಾಯಿ ಆಗಲಿಲ್ಲ. ತನ್ನ ಗಂಡನಿಗೆ ತಾಯಿ ಆಗದ ಹೆಂಗಸು ಯಾವತ್ತು ಬಂಜನೆ. ನನ್ನ ತಪ್ಪನ್ನು ಸರಿಪಡಿಸ್ಕೊಳ್ತೀನಿ. ನನ್ನ ರಾಮನನ್ನು ಎಂದೆಂದಿಗೂ ನಾನು ಕಳ್ಕೊಳ್ಳಲ್ಲ ಅಂದ್ಕೊಂಡೆ. ಹೊರಗಡೆ ಕತ್ಲಾಗ್ತಾ ಇತ್ತು. ಮಂಪರು ಬಂದಂಗೆ ಅನ್ನಿಸ್ತು. ಅರೆಗನಸು ನನಗೆ, ಈ ಸೀತೆ ಯಾವತ್ತೂ ವಿಧವೆ ಆಗೋದೇ ಇಲ್ಲ. ಸೂರ್ಯನ ಚಲನೆಯನ್ನು ನಿಲ್ಲಿಸಿ 10ನೇ ದಿನವೇ ಬರದೇ ಇರೋ ಹಾಗೆ ಮಾಡಿಬಿಡ್ತೀನಿ. ನನಗೆ ಸಾಧ್ಯವಿಲ್ಲದ ಯಾವುದು ಅನ್ನೋ ಒಂದು ಧೈರ್ಯ ನನ್ನಲ್ಲಿ ಹುಟ್ಟಿತು. ಸೂರ್ಯ ನಿಂತಲ್ಲೇ ನಿಂತಿದ್ದಾನೆ, ಅಂದರೆ ಕಾಲ ನಿಂತಲ್ಲೇ ನಿಂತಿದೆ. 10ನೇ ದಿನ ಬಲು ದೂರ ಇದೆ, ಮನಸ್ಸಿಗೆ ನಿಲುಕದಷ್ಟು ದೂರದಲ್ಲಿದೆ ಅನ್ನಿಸ್ತಿತ್ತು. ಸೀತೆ ಅನಸೂಯ ಅಜ್ಜಿ ಕೊಟ್ಟ ಆಭರಣಗಳನ್ನೆಲ್ಲ ಧರಿಸಿದ್ದಾಳೆ. ತಲೆ ಬಾಚಿಕೊಂಡು ಬೈತಲೆ ತೆಗೆದು ಬೈತಲೆ ಸರಪಳಿ ಹಾಕಿ ನಾಗರು, ಕುಚ್ಚು, ಕೊರಳ ಸರ, ಕೈಬಳೆ, ಕಾಲುಂಗ್ರ. ಹೊಸ ಮುತ್ತೈದೆಯ ಈ ಪ್ರಭೆಗೆ ಸೂರ್ಯ ಕೂಡ ಬೆರಗಾಗಿ ಸ್ಥಗಿತನಾಗಿದ್ದಾನೆ. ಎಂದೆಂದು ಸ್ಥಗಿತನಾಗೇ ಇರಬೇಕು. ಇದು ನನ್ನ ಶಾಪ ಅಲ್ಲ, ನನ್ನ ಇಚ್ಛೆ. ಸೂರ್ಯ, ಚಂದ್ರ, ನಕ್ಷತ್ರಾದಿಗಳನ್ನೆಲ್ಲ ನನ್ನ ಇಚ್ಛೆ ಹಿಡಿದು ನಿಲ್ಲಿಸಿದೆ. ಅರಮನೆ ಪೌಳಿಯ ಪೂರ್ವ ದಿಕ್ಕಲ್ಲಿ ಎತ್ತರಕ್ಕೆ ಬೆಳೆದ ಅಶ್ವತ್ಥ ವೃಕ್ಷದ ಮರಿಯಲ್ಲಿ ನಿಂತಿದ್ದ ಸೂರ್ಯ ಚಿತ್ರಕೂಟದ ಎದುರಿನ ಶಿಖರದ ಮರಿಯಲ್ಲಿ ಬಂಗಾರದ ಬಿಸಿಲನ್ನು ಬೀರ್ತಾ ಮೇಲೇರಕ್ಕೆ ಹವಣಿಸ್ತಿದ್ದ ಸೂರ್ಯ ರಾತ್ರಿ ಆಕಾಶದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಚಪ್ರಗಟ್ಟಿಕೊಳ್ತಿದ್ದ ನಕ್ಷತ್ರಗಳು ಎಲ್ಲವನ್ನೂ ನನ್ನ ಇಚ್ಛೆ ಸ್ಥಗಿತಗೊಳಿಸಿದೆ. ನನ್ನ ಇಚ್ಛೆನೂ ಸ್ಥಗಿತಗೊಳ್ತಾ ಇದೆ. ಇಚ್ಛೆಯನ್ನು ಸ್ಥಗಿತಗೊಳಿಸಿಕೊಳ್ಳದೆ ಕಾಲವನ್ನು ಚಲಿಸುವಂತಹ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸ್ಥಗಿತಗೊಳಿಸೋದಾದರೂ ಹೇಗೆ ಅನ್ನಿಸ್ತು. ಅಷ್ಟರಲ್ಲಿ ಸುಕೇಶಿ ಧ್ವನಿ ಕೇಳಿಸ್ತು. ಅಕ್ಕ ಅಕ್ಕ, ಬೆಳಕು ಹರಿತಿದೆ, ತಾರಕೇಶ ಸ್ವಾಮಿಗಳು ಬಂದು ಕಾಯ್ತಾ ಇದ್ದಾರೆ, ಗಾಡಿ ಕಟ್ಟಬೇಡವಾ? ಸೂರ್ಯ ಚಲಿಸಿದೆ, 1 ದಿನ ಕಳೆದಿದೆ ಅಂದ್ಲು. ಅಂದರೆ ನಾನು ಇಷ್ಟೊತ್ತು ಕಂಡಿದ್ದು ಕನಸ? ಕಾಲ ಸ್ಥಗಿತ ಆಗಿಲ್ವಾ ಅನ್ನಿಸ್ತು. ಕೋಪ ಬಂತು. ನನ್ನನ್ನು ಯಾಕೆ ಎಬ್ಬಿಸ್ದೆ ಬುದ್ಧಿಗೆಟ್ಟವಳೆ ಅಂತ ರೇಗಿದೆ. ಸುಕೇಶಿ ಬೆಪ್ಪಾಗಿ ನಿಂತುಬಿಟ್ಲು. ಸ್ವಾಮಿಗಳು ಎಲ್ಲನೂ ಹೇಳಿದ್ರು ಅಂತ ಮುಂದೇನು ಹೇಳೋಕ್ಕೆ ತೋಚಿದೆ ಅವಳು ತಡವರ್ಸಿದ್ಲು. ನಾನು ಅಯೋಧ್ಯೆಗೆ ಹೋಗೋದಿಲ್ಲ ಅಂತ ಅವ್ರಿಗೆ ಹೇಳು ಅಂತ ನಾನಂದೆ. ಪ್ರಿಯ ಕೇಳಿದ್ರೆ, ಇನ್ನು ಕತೆ ಕೊನೆಯ ಪುಟದಲ್ಲಿದೆ. ಈಗ ತಾರಕೇಶ ಸ್ವಾಮಿಗಳು ಅಂದರೆ ತಾರಕೇಶ್ವರ ಉಪಾಧ್ಯಾಯರು ಆಕೆಯನ್ನು ಕರ್ಕೊಂಡು ಬರಬೇಕು ಅಯೋಧ್ಯೆಗೆ ಅಂತ ಹೇಳಿಬಿಟ್ಟು ಆಶ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿಂದ ಮುಂದಿನ ಕತೆ. ನಿನ್ನೆ ಬೆಳಗ್ಗೆ ತಾಯಿಯನ್ನು ನೋಡೋಕ್ಕೆ ಅಂತ ಹೊಲದ ಮನೆಗೆ ಹೋದೆ. ಸುಕೇಶಿ ಅವರಿನ್ನೂ ಎದ್ದಿಲ್ಲ ಅಂತ ಅಂದ್ಲು. 2 ಗಳಿಗೆ ಕಾದೆ, ಹಿಂತಿರುಗದೆ. ಬೇರೆ ಬೇರೆ ಕೆಲಸಗಳಿತ್ತು, ಹಾಗಾಗಿ ಮತ್ತೆ ಹೋಗೋಕ್ಕಾಗಲಿಲ್ಲ. ಇವತ್ತಿನ ದಿವಸ ಬೆಳಗ್ಗೆ ಹೊರಡೋ ಅಷ್ಟರಲ್ಲಿ 10-15 ಜನ ಋಷಿಪತ್ನಿಯರು ತಟ್ಟೆಗಳಲ್ಲಿ ಅರಿಶಿನ, ಕುಂಕುಮ, ಹೂವಿನ ಕುಚ್ಚುಗಳನ್ನು ಇಟ್ಟುಕೊಂಡು ಆ ಕಡೆನೆ ಹೊರಟಿದ್ರು. ಗಂಡ ಸತ್ತ 10 ದಿನದ ಒಳಗಡೆ ಹೆಂಡತಿಗೆ ಸೌಭಾಗ್ಯದ ದ್ರವ್ಯಗಳನ್ನು ಕೊಡೋ ಸಂಪ್ರದಾಯ ಎಲ್ಲರಿಗೂ ಗೊತ್ತಿರೋದೇನೆ. ಎಲ್ಲರೂ ಸೀತಮ್ಮನ ದೌರ್ಭಾಗ್ಯಕ್ಕೆ ಕನಕನ ವ್ಯಕ್ತಪಡಿಸ್ತಿದ್ರು. ಗಂಡನ ಜೊತೆ ಮತ್ತೆ ಸಿಂಹಾಸನದಲ್ಲಿ ಕೂರುವ ಅವಕಾಶವನ್ನ ನಿರಾಕರಿಸಿದ ಗಟ್ಟಿಗಿತ್ತಿ ಅಂತ ಎಲ್ಲರೂ ಆಕೆಯನ್ನು ಹೊಗಳ್ತಾ ಇದ್ರು. ಎಲ್ಲರೂ ಒಟ್ಟಿಗೆ ದಿಡ್ಡಿ ಬಾಗಿಲನ್ನ ತೆಗೆದು ಒಳ ಹೊಕ್ಕೊಂಡ್ವಿ. ರಾತ್ರಿ ಮಲ್ಕೊಂಡ್ರು. ಬೆಳಗ್ನಿಂದ ಕಾಣ್ತಾ ಇಲ್ಲ, ಆಶ್ರಮಕ್ಕೆ ಹೋಗಿರಬಹುದು ಅಂತ ಅಂದ್ಕೊಂಡೆ ಅಂತ ಸುಕೇಶಿ ಹೇಳಿದ್ಲು. ಆಗ ನಾನು ಹೇಳಿದೆ, ನಾನು ಮಹರ್ಷಿಗಳ ಕುಟೀರದಿಂದಲೇ ಬಂದೆ, ಅಲ್ಲಂತೂ ಇರಲಿಲ್ಲ, ಮತ್ತೆಲ್ಲಿಗೆ ಹೋಗಿದ್ದಾರೋ? ನಾನು ಊಹಿಸ್ತೊಡಗದೆ. ಸ್ನಾನ ಮಾಡಕ್ಕೆ ಹೋಗಿರಬಹುದಾ ಅಂತ ವೃದ್ಧ ಮುತ್ತೈದೆ ಸುಹಾಸಿನಿ ಹೇಳಿದ್ರು.
ಅಷ್ಟರಲ್ಲಿ ಅಲ್ಲಿಗೆ ಕುಂಬಯ್ಯ ಬಂದರು. ಈಗ ತಾನೇ ನಾನು ಅಲ್ಲೆಲ್ಲ ಹುಡುಕು ಬಂದೆ, ಎಲ್ಲೂ ಕಾಣಿಸ್ತಿಲ್ಲ ಅಂದರು. ಹಾಗಾದರೆ ಸೀತಮ್ಮ ಎಲ್ಲಿ ಹೋಗಿರಬಹುದು? ಯಾರಿಗೂ ಮುಂದೆ ಹೊಳಿಲಿಲ್ಲ. ಅಷ್ಟರಲ್ಲಿ ಬೆಟ್ಟದ ಕಡೆಯ ಬೇಲಿ ಹತ್ರ ಈ ಮನೆ ನಾಯಿ ತಿರುಗ್ತಾ ಇರೋದು ನನ್ನ ಕಣ್ಣಿಗೆ ಬಿತ್ತು. ನಾನು ಅದನ್ನು ಸುಕೇಶಿಗೂ ಕುಂಬಯ್ಯನಿಗೂ ಹೇಳಿದೆ. ಕುಂಬಯ್ಯ ಸರಸರ ಅಂತ ಓಡಿದ್ರು. ನಾನು ಹಿಂಬಾಲಿಸಿದೆ. ತೊಟ್ಟಿಲಿನ ಅಗಲ ಆಳದಲ್ಲಿ ಉತ್ತ ನೆಲದಲ್ಲಿ ಸೀತಮ್ಮ ಕಾಲು ಚಾಚಿಕೊಂಡು ಮಲ್ಕೊಂಡಿದ್ರು. ಬೆಲೆ ಬಾಳುವಂತಹ ದುಕುಲ ಹುಟ್ಟಿದ್ರು. ಕೈಗೆ ಬಂಗಾರದ ಬಳೆ, ಕೊರಳಿಗೆ ಚಿನ್ನದ ಸರ, ಕಿವಿಗಳಿಗೆ ಓಲೆ, ಬೈತಲೆಗೆ ಬೆಳ್ಳಿ ಸರಪಳಿ ಸಿಂಗರಿಸಿಕೊಂಡಂತಹ ಮದುವಣಗಿತ್ತಿ ಹಾಗಿದ್ರು. ಕೆನ್ನೆ ತುಂಬ ಅರಿಶಿನ, ಹಣೆ ಮಧ್ಯದಲ್ಲಿ ಎದ್ದು ಕಾಣೋ ಹಾಗೆ ಕುಂಕುಮ, ಕಾಲುಗಳ ಮೇಲೆಲ್ಲ 100 ಇರುವೆಗಳು ತುಂಬಿಕೊಂಡಿದ್ವು. ವೃದ್ಧ ಮುತ್ತೈದರಿಗೆ ನಾನು ಕೈ ಸನ್ನೆ ಮಾಡಿ ಕರೆದೆ. ಅವರೆಲ್ಲ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ಕೊಂಡು ಎದುಸಿರು ಬಿಡ್ತಾನೆ ಬಂದರು. ಸುಕೇಶಿ ಸೀತಮ್ಮನ ನೋಡಿ ಗಟ್ಟಿಯಾಗಿ ಅಳತೊಡಗಿದ್ಲು. ನಾನು ಮುಂಡೆ ಆಗೋದಿಲ್ಲ, ಮುತ್ತಿಯಾಗೆ ಇರ್ತೀನಿ ಅಂತ ಅಂತಿದ್ಲು. ನೆನ್ನೆ ಎಲ್ಲ ಅಲಂಕಾರ ಮಾಡಿಕೊಂಡೇ ಇದ್ಲು. ಇವೆಲ್ಲ ಅನ್ಸೂಯ ಅಜ್ಜಿ ಕೊಟ್ಟಿದ್ದ ಒಡವೆಗಳಂತೆ. ಆ ಅಜ್ಜಿದೇ ದುಕೂಲ ಇದು. ರಾತ್ರಿ ಅವಳು ಕೋಣೆಯಲ್ಲಿ ಮಲಗಿದ್ದನ್ನು ನಾವು ನೋಡಿದ್ವಿ ಅಂತ ಅಳಕ್ಕೆ ಶುರು ಮಾಡಿದ್ಲು. ಕುಂಬಯ್ಯ, ಓಡ್ ಹೋಗಿ ಮಹರ್ಷಿಗಳನ್ನ ಕೈ ಹಿಡಿದು ಕರ್ಕೊಂಡ್ಬರ್ತೀರಾ? ಇಲ್ಲಾಂದರೆ ಗಾಡೀಲಿ ಕೂರಿಸ್ಕೊಂಡು ಬನ್ನಿ ಅಂತ ನಾನು ಹೇಳಿದೆ. ಮಹರ್ಷಿಗಳು ಬಲಗೈಯಲ್ಲಿ ಕೋಲು, ಎಡಗೈಯಲ್ಲಿ ಕುಂಬಯ್ಯನ ಕೈ ಹಿಡ್ಕೊಂಡು ನಿಧಾನವಾಗಿ ನಡೆದು ಬಂದರು. ಸೀತಾತಾಯಿ ಮಲಗಿದ್ದ ಭಂಗಿಯನ್ನು ದೃಷ್ಟಿ ಇಟ್ಟು ಪರೀಕ್ಷಿಸಿದ್ರು. ಮುಚ್ಚಿದ ಕಣ್ಣು ರೆಪ್ಪೆಗಳನ್ನು ಎಳೆದು ನೋಡಿದ್ರು. ಆನಂತರ ಇದು ಇಚ್ಛಾಮರಣ ಅಂದರು. ಮುತ್ತೈದೆಯರೆಲ್ಲ ಸೀತಮ್ಮನಿಗೆ ಅರಿಶಿನ ತೊಡೆದು ಕುಂಕುಮ ಹಚ್ಚಿ ಹೂ ಮುಡಿಸಿದ್ರು. ಆಗ ಮಹರ್ಷಿಗಳು ಹೇಳಿದ್ರು, ಕ್ಷತ್ರಿಯರದು ಸುಡೋ ಪದ್ಧತಿ, ಆದರೆ ಈ ಮಗಳು ದೊರೆತಿದ್ದು ಭೂಮಿಯಲ್ಲಿ, ಇಚ್ಛೆಯಿಂದ ಹೊಕ್ಕಿದ್ದು ಕೂಡ ಭೂಮಿಯನ್ನ. ಅವಳ ಇಚ್ಛೆಗೆ ಭಂಗ ತರಬೇಡಿ. ಅವಳು ಈಗ ಮಲಗಿರೋ ಹಾಗೆ ಅವಳ ವಸ್ತ್ರಾಭರಣಗಳ ಸಮೇತವೇ ಮಣ್ಣು ಮುಚ್ಚಿ ಸಮಾಧಿ ಮಾಡಿಬಿಡಿ. ಅದರ ಮೇಲೆ ಅವಳಿಗೆ ಪ್ರಿಯವಾಗಿದ್ದ ಒಂದು ಅಶ್ವತ್ಥ ಗಿಡವನ್ನು ನೆಟ್ಟು ನೀರು ಹಾಕಿ ಅದು ಬೆಳೀಲಿ. ಬೆಳೆದು ಬಿಟ್ಟು ಭೂಮಿಗೆ ನೆರಳು, ಹಕ್ಕಿ ಪಕ್ಷಿಗಳಿಗೆ ಆಹಾರ ಕೊಡುತ್ತೆ ಅಂತ ಅಂದರು. ಸೀತಮ್ಮನ ಮಕ್ಕಳು, ತಂಗಿಯರು, ಲಕ್ಷ್ಮಣ, ಭರತ, ಶತ್ರುಘ್ನರು, ಅಯೋಧ್ಯೆಯ ಮಾಂಡವಿ, ಶ್ರುತಕೀರ್ತಿ, ಅವ್ರ ಮಕ್ಕಳು, ಪುರೋಹಿತರು ಎಲ್ಲರೂ ಬಂದು ತಮಸಾ ನದಿಯಲ್ಲೇ ತರ್ಪಣ ಕೊಟ್ಟರು. ಲಕ್ಷ್ಮಣನ ಮಕ್ಕಳಾದ ಅಂಗದ ಮತ್ತು ಚಂದ್ರಕೇತುಗಳು ಲವಕುಶರನ್ನು ತಬ್ಬಿಕೊಂಡ್ರು. ಲವಕುಶರು ನಮಗೆ ಅಯೋಧ್ಯೆ ಬೇಡ, ಅಮ್ಮನ ಮನೇಲಿ ಇರ್ತೀವಿ ಅಂತ ಗೋಳಿಟ್ರು. ಊರ್ಮಿಳಾ ದೇವಿ ಅವರನ್ನು ತಬ್ಬಿ ಸಮಾಧಾನ ಪಡಿಸಿ ತನ್ನ ಜೊತೆಗೆ ಕರ್ಕೊಂಡು ಹೋದರು. ಆದರೆ ಎಲ್ಲರಿಗಿಂತ ಹೆಚ್ಚು ದುಃಖದಲ್ಲಿ ಮುಳುಗಿದವರು ಮಹರ್ಷಿಗಳು. 1 ತಿಂಗಳು ಕಳೆದಿದ್ರು ಕೂಡ ಆಕೆ ಹೋಗಿ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಸುರಿಸ್ತಿದ್ರು. ಇಷ್ಟು ವೃದ್ಧರಾಗಿ ಇಷ್ಟೆಲ್ಲ ವೇದಾಂತ ತಿಳಿದವರು ಯಾಕೆ ಹೀಗೆ ಭಾವುಕರಾಗ್ತಾರೆ ಅಂತ ನನಗೆ ತಿಳಿಲಿಲ್ಲ. ಅವರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಬೇಕು ಅಂತ ನಾನೇ ಒಂದು ದಿನ ಮಾತು ತೆಗೆದೆ. ನೀವು ಹೇಳಿ ಬರೆಸ್ತಿದ್ದ ಕಥೆಯನ್ನು ಮುಗಿಸೋದಿಲ್ವಾ? ಇನ್ನು ವಯಸ್ಸಾದರೆ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಕುಂದಲ್ವಾ ಅಂದೆ. ಆಗ ಮಹರ್ಷಿಗಳು ಹೇಳಿದರು, ತಾರಕ, ಜೋಡಿ ಹಕ್ಕಿಗಳಲ್ಲಿ ಬೇಡ ಒಂದನ್ನು ಹೊಡೆದು ಅಗಲಿಸಿದ ದುಃಖವನ್ನು ವ್ಯಕ್ತಪಡಿಸೋಕ್ಕೆ ನಾನು ಒಂದು ಕಥಾವಸ್ತುವನ್ನು ಹುಡುಕ್ತಿದ್ದಿದ್ದು ನಿನಗೂ ಗೊತ್ತು. ಈ ಕಥೆಯನ್ನಾದರೂ ಸುಖಾಂತ್ಯ ಮಾಡಬೇಕು ಅಂತ ನಾನೇ ಅಯೋಧ್ಯೆಗೆ ಹೋದೆ, ಧರ್ಮಸಭೆಯನ್ನು ಏರ್ಪಡಿಸಿದೆ. ಆದರೆ ಕಥೆ ದಿಕ್ಕನ್ನು ಬದಲಿಸೋಕ್ಕೆ ಆಗಲೇ ಇಲ್ಲ ನೋಡು. ಕಾವ್ಯದಲ್ಲಿ ಕೂಡ ಸುಖವನ್ನು ಸೃಷ್ಟಿಸೋದು ಸಾಧ್ಯ ಆಗ್ತಾ ಇಲ್ವಲ್ಲ. ಕವಿ ಏನಂತಾನೆ ಬದಲಾಯಿಸಬಲ್ಲ. ಈ ವೈಫಲ್ಯ ನನ್ನನ್ನು ಬಾಧಿಸ್ತಾ ಇದೆ, ಇನ್ನು ಮುಗಿಸೋದೇನಿದೆ ಅಂತ ಅಂದರು. ಪ್ರಿಯ ಕೇಳುಗರೆ, ಇಲ್ಲಿಗೆ ಎಸ್.ಎಲ್. ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿ ಮುಗೀತು. ನಾವು ಮಾಮೂಲಾಗಿ ಓದೋ ರಾಮಾಯಣಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ ಅಂಥೇಳಿ ಈ ಕಥೆಯನ್ನು ಆರಿಸ್ಕೊಂಡೆ. ಇಲ್ಲಿವರೆಗೂ ಎಲ್ಲರೂ ಕೇಳಿ ಪ್ರೋತ್ಸಾಹಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ನಾಳೆಯಿಂದ ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರಗಳು.